ಎಲ್ಲರಿಗೂ MKK ಲರ್ನಿಂಗ್ ಸೆಂಟರ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಆರಂಭಿಕ ಸಮಾಜ ಅನ್ನುವಂಥದ್ದು. ಆರಂಭಿಕ ಸಮಾಜ ಅಂತಂದರೆ ಯಾವ ರೀತಿಯಾಗಿ ಇಲ್ಲಿ ಸಮಾಜ ಆರಂಭಿಕವಾಗಿ ಹುಟ್ಕೊಳ್ತಾ ಹೋಯಿತು, ಯಾವ ರೀತಿ ಆ ಒಂದು ಸಮಾಜ ಇಂಪ್ರೂವ್ಮೆಂಟ್ ಆಗ್ತಾ ಹೋಯಿತು, ವಿಕಾಸಗೊಳ್ತಾ ಹೋಯಿತು, ಇತಿಹಾಸದಲ್ಲಿ ಯಾವ ರೀತಿಯಾಗಿರುವಂತಹ ಈ ಸಮಾಜಗಳನ್ನ ಭಾಗಗಳನ್ನಾಗಿ ಮಾಡಿ ನಾವು ಅಧ್ಯಯನ ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಆರಂಭಿಕವಾಗಿ ಯಾವ ರೀತಿಯಾಗಿ ಸಮಾಜದಲ್ಲಿ ಹುಟ್ಕೊಳ್ತು ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಆರಂಭಿಕ ಇತಿಹಾಸ ಹೆಸರಿನಲ್ಲೇ ಇದೆ. ಇದು ಆರಂಭಿಕ ಅಂದರೆ ಸ್ಟಾರ್ಟ್, ಏನು ಹೇಳ್ತೀವಿ ಅಂದರೆ ಪ್ರಾರಂಭ ಮಾಡ್ತೀವಿ, ಸ್ಟಾರ್ಟ್ ಅನ್ನುವಂಥದ್ದು. ಆ ರೀತಿಯಾಗಿ ಸಮಾಜ ಯಾವ ರೀತಿಯಾಗಿ ಹುಟ್ಕೊಳ್ತು ಅನ್ನುವಂಥದ್ದು ಇಲ್ಲಿ ಅರ್ಥ ಬರ್ತದೆ. ಈ ಆರಂಭಿಕ ಸಮಾಜವನ್ನು ನಾವು ಯಾವ ರೀತಿಯಾಗಿ ಓದಬೇಕಂತಂದರೆ, ನಾವು ಈ ಭಾಗವನ್ನು ಟೋಟಲ್ ಆಗಿ ಇಲ್ಲಿಯ ಭಾಗಗಳನ್ನು ನಾವು ಒಟ್ಟಾಗಿ 3 ಭಾಗಗಳನ್ನಾಗಿ ಮಾಡ್ತೀವಿ. 3 ಭಾಗಗಳನ್ನಾಗಿ ಇಲ್ಲಿ ನಾವು ಮಾಡ್ತೀವಿ. ನೋಡಿ, ಈ 3 ಭಾಗಗಳಾದ್ರ ಮೇಲೆ ಇವುಗಳ ಆಧಾರದ ಮೇಲೆ ಇತಿಹಾಸವನ್ನು ನಾವು ಕ್ರಮಬದ್ಧವಾಗಿ ಇಲ್ಲಿ ಏನು ಮಾಡ್ತೀವಿ ಅಂದರೆ ಓದ್ತಾ ಹೋಗ್ತೀವಿ. ಇಲ್ಲಿ 3 ಭಾಗಗಳು ಯಾವುವು ಅನ್ನುವಂಥದ್ದಾದರೆ, ಇಲ್ಲಿ ಮೊದಲನೇದಾಗಿ ಯಾವುದಂತಂದರೆ ಪ್ರಾಗೈತಿಕ ಇತಿಹಾಸ ಕಾಲ, ಪ್ರಾಗೈತಿಕ ಇತಿಹಾಸದ ಕಾಲ. ಎರಡನೆಯದಾಗಿ ಪೂರ್ವಭಾವಿ ಇತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ. ಮೂರನೇದಾಗಿ ಇತಿಹಾಸ. ನೋಡಿ, ಇತಿಹಾಸವನ್ನ ಅಂದ್ರೆ ಆರಂಭಿಕ ಸಮಾಜ ಯಾವ ರೀತಿಯಾಗಿ ಇಲ್ಲಿ ಆರಂಭವಾಯಿತು ಸಮಾಜ ಅನ್ನುವಂಥದ್ದನ್ನ ನಾವು ಇಲ್ಲಿ 3 ಭಾಗಗಳನ್ನಾಗಿ ಇಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಆ 3 ಭಾಗಗಳಲ್ಲಿ ಯಾವಪ್ಪ ಅಂತಂದ್ರೆ, ಒಂದು ಪ್ರಾಗೈತಿಕ ಇತಿಹಾಸ ಕಾಲ, ಎರಡನೇದಾಗಿ ಪೂರ್ವಭಾವಿ ಇತಿಹಾಸ ಕಾಲ, ಮೂರನೇದಾಗಿ ಇಲ್ಲಿ ಇತಿಹಾಸದ ಕಾಲ ಅಂತ ನಾವಿಲ್ಲಿ ಈ 3 ಕಾಲಘಟ್ಟಗಳನ್ನ ಮಾಡಿಕೊಂಡು ಕ್ರಮಬದ್ಧವಾಗಿ ಸಮಾಜ ಯಾವ ರೀತಿಯಾಗಿ ಆರಂಭಗೊಳ್ತು, ಯಾವ ರೀತಿಯಾಗಿ ವಿಕಾಸಗೊಳ್ತು ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಬೇಕಾಗ್ತದ. ಇತಿಹಾಸ ಅಂತ ಹೇಳಿದಾಗ ನಾನು ಮೊದಲನೇದಾಗಿ ಹೇಳಿದೆ ಪ್ರಾಗೈತಿಕ ಇತಿಹಾಸ ಕಾಲ. ಈ ಪ್ರಾಗೈತಿಕ ಇತಿಹಾಸ ಕಾಲ ಅಂತ ನಾವು ಹೇಳ್ತೀವಿ. ಈ ಪ್ರಾಗೈತಿಕ ಇತಿಹಾಸ ಕಾಲ ಬಹಳ ಪ್ರಮುಖವಾಗಿರುವಂಥದ್ದು. ಇತಿಹಾಸದಲ್ಲಿ ಒಟ್ಟಾರೆಯಾಗಿ ಇತಿಹಾಸದಲ್ಲಿ 99.9% ನೋಡಿ, ಇಲ್ಲಿ ಏನು ಹೇಳ್ತೀವಿ, ಈ ಪ್ರಾಗೈತಿಕ ಇತಿಹಾಸ ಕಾಲ ಏನಿದೆ ಅಲ್ಲ, ಈ ಇತಿಹಾಸ ಕಾಲ ಎಷ್ಟು ಒಳಗೊಂಡಿದೆ ಅಂದರೆ 99.9 ಅಂದರೆ 100ಕ್ಕೆ 99.9% ಪ್ರಾಗೈತಿಕ ಇತಿಹಾಸ ಕಾಲವೇ ಇದೆ ಅಂತೇಳಿ ಹೇಳ್ತಾರೆ. ಈ ರೀತಿಯಾಗಿ ಈ ಇತಿಹಾಸ ಕಾಲ ಇಲ್ಲಿ ಇಷ್ಟು 99.9 ಇದ್ರೆ, ಈ ಎರಡೂ ಇತಿಹಾಸಗಳು ಪೂರ್ವಭಾವಿ ಮತ್ತು ಈ ಇತಿಹಾಸಗಳು ಕೂಡಿ ಕೇವಲ 0.01% ಅಂದರೆ ನಾವು ಯಾಕೆ ಹೇಳಿದ್ವಿ ಅಂದರೆ, ಸಂಪೂರ್ಣವಾಗಿರುವಂಥ ಇತಿಹಾಸ ಒಳಗೊಂಡಿರುವಂಥದ್ದೇ ಪ್ರಾಗೈತಿಕ ಇತಿಹಾಸ ಕಾಲದಲ್ಲಿ. ಆದರೆ ಈ ಪ್ರಾಗೈತಿಕ ಇತಿಹಾಸ ಕಾಲವನ್ನು ನಮಗೆ ಇವತ್ತಿನವರೆಗೂ ಓದೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ, ಈ ಪ್ರಾಗೈತಿಕ ಇತಿಹಾಸವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಇಲ್ಲಿ ಆಗುವುದೇ ಇಲ್ಲ. ಯಾಕೆ ಅನ್ನೋದಾದರೆ, ಈ ಇತಿಹಾಸವನ್ನು, ಈ ಪ್ರಾಗೈತಿಕ ಇತಿಹಾಸ ಏನಿದೆಯಲ್ಲ, ಈ ಇತಿಹಾಸವು ಅತ್ಯಂತ ಹಳೆಯ ಇತಿಹಾಸವಾಗಿದೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಬರವಣಿಗೆಗಳಿಲ್ಲ. ಈ ಬರವಣಿಗೆಗಳು ಇಲ್ಲದೆ ಇರೋ ಸಂದರ್ಭದಲ್ಲಿ ಅಲ್ಲಿನ ಕಾಲಘಟ್ಟವನ್ನ, ಅಲ್ಲಿನ ಜೀವನ ಮಟ್ಟವನ್ನ, ಅಲ್ಲಿನ ಒಂದು ಜನಜೀವನವಾಗಿರುವಂತಹ ಒಂದು ಕ್ರಮಬದ್ಧವಾಗಿರುವಂತಹ ಯೋಜನೆಗಳನ್ನ, ಒಟ್ಟಾರೆಯಾಗಿ ಈ ಒಂದು ಪ್ರಾಗೈತಿಕ ಇತಿಹಾಸ ಕಾಲದ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕುರುಹುಗಳು ಏನಾಗಿತ್ತಪ್ಪ ಅಂತಂದ್ರೆ ಪ್ರಮುಖವಾಗಿ ತಿಳಿಯೋದಕ್ಕೆ ಆಗದೇ ಇರುವುದರಿಂದ ಇಲ್ಲಿ ಏನಾಗಿದೆ ಅಂದ್ರೆ, ಈ ಪ್ರಾಗೈತಿಕ ಇತಿಹಾಸ ಕಾಲವನ್ನು ಇಲ್ಲಿ ಓದಕ್ಕೆ ಆಗ್ತಾ ಇಲ್ಲ. ಮೊದಲನೇದಾಗಿ ಈ ಇತಿಹಾಸ ಯಾಕೆ ಓದಕ್ಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ, ಇಲ್ಲಿ ಬರವಣಿಗೆಯ ರೂಪದಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳಲ್ಲಿ ದೊರಕಿಲ್ಲ. ಕೇವಲ ಪಳಿಯುಳಿಕೆಗಳು ಸಿಕ್ಕಿದಾವೆ. ಆ ಪಳಿಯುಳಿಕೆಗಳ ಮೂಲಕವಾಗಿ ಇದು ಇಷ್ಟು ವರ್ಷದ ಹಳೆಯ ಇತಿಹಾಸ, ಈ ರೀತಿಯಾಗಿ ನಾವು ಇಲ್ಲಿ ಏನು ಮಾಡ್ಬೋದಪ್ಪ ಅಂತಂದ್ರೆ, ಇಲ್ಲಿ ಅವುಗಳನ್ನ ಗುರುತು ಹಿಡಿಯೋದು ಈ ಒಂದು ಪ್ರಾಗೈತಿಕ ಇತಿಹಾಸಕ್ಕೆ ಸೇರಿಸಬಹುದು ವಿನಃ ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ವಿವರವನ್ನು ಇಲ್ಲಿ ಕೊಡುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಅದಕ್ಕೆ ಇಲ್ಲಿ ಬರವಣಿಗೆ ಅಥವಾ ಇಲ್ಲಿ ಕಲೆ ಎಂಬುವಂಥದ್ದು, ಶಿಕ್ಷಣ ಎಂಬುವಂಥದ್ದು ಎಷ್ಟು ಪ್ರಮುಖವಾಗಿದೆಯಪ್ಪ ಅಂತ ಹೇಳಿದ್ರೆ, ಈ ಪ್ರಾಗೈತಿಕ ಇತಿಹಾಸ ಕಾಲವನ್ನ ಆ ಕಾಲದಲ್ಲಿ ಬರವಣಿಗೆ ಇಲ್ಲದೆ ಇರುವುದರಿಂದ ಇಡೀ ಸಂಪೂರ್ಣವಾಗಿರುವಂತಹ ಇತಿಹಾಸವನ್ನು ಓದಕ್ಕೆ ನಮಗೆ ಇಲ್ಲಿವರೆಗೂ ಏನಾಗ್ತಾ ಇಲ್ಲಪ್ಪ ಅಂದ್ರೆ ಆಗ್ತಾ ಇಲ್ಲ. ಹಾಗಾಗಿ ಇಡೀ ಇತಿಹಾಸವೇ
99.9% ಪ್ರಾಗೈತಿಕ ಇತಿಹಾಸ ಕಾಲದಲ್ಲಿದೆ. ಹಾಗಾದರೆ ಒಟ್ಟಾರೆಯಾಗಿ ನಾವು ಇಂದಿನ ದಿನಮಾನಗಳಲ್ಲಿ ಕೇವಲ 0.01% ಮಾತ್ರ ನಾವು ಇವತ್ತಿನವರೆಗೂ ಓದೋದಕ್ಕೆ ತಿಳ್ಕೊಳ್ಳೋದಕ್ಕೆ ಸಹಾಯಕವಾಗಿದೆ. ಈ ರೀತಿಯಾಗಿರುವಂಥ ಸಮಸ್ಯೆ ಇರುವುದರಿಂದನೇ ಪ್ರಾಗೈತಿಕ ಇತಿಹಾಸ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ ಇತಿಹಾಸದಲ್ಲಿ ಅದಕ್ಕೆ ಸ್ಥಳಮಿತಿ ತುಂಬ ಕಡಿಮೆ ಇದೆ. ಸ್ಥಳಮಿತಿ ಅಂತಂದ್ರೆ ಇದ್ರ ಬಗ್ಗೆ ಉಲ್ಲೇಖಗಳು ಕಡಿಮೆ ಇರೋದ್ರಿಂದ ಈ ಟಾಪಿಕ್ ಏನು ಮಾಡಿದ್ರಪ್ಪ ಅಂದ್ರೆ ಇತಿಹಾಸಗಳಲ್ಲಿ ಜಾಸ್ತಿ ತೆಗೆದುಕೊಂಡಿಲ್ಲ. ಇವುಗಳಿಗೆ ಉದಾಹರಣೆಗಳು ಯಾವ್ಯಾವು? ಪ್ರಾಗೈತಿಕ ಇತಿಹಾಸಕ್ಕೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ಶಿಲಾಯುಗ ಅಂತ ನಾವಿಲ್ಲಿ ಕರಿತೀವಿ. ಉದಾಹರಣೆಗೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ಶಿಲಾಯುಗ. ಉದಾಹರಣೆಗೆ ಇಲ್ಲಿ ಶಿಲಾಯುಗ ಅಂತ ನಾವಿಲ್ಲಿ ಕರಿತೀವಿ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದಿಷ್ಟು ಜೀವನ ಮಟ್ಟವನ್ನು ಗುರುತಿಸೋದಕ್ಕೆ ಅಥವಾ ಬರವಣಿಗೆಗಳು ಏನಾಗತ್ತಪ್ಪ ಅಂದ್ರೆ ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಶಿಲಾಯುಗ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ಪ್ರಾಗೈತಿಕ ಇತಿಹಾಸ ಕಾಲದಲ್ಲಿ ಇಲ್ಲಿ ಬರುವಂಥದ್ದು. ಎರಡನೇದಾಗಿ ಇಲ್ಲಿ ಪೂರ್ವಭಾವಿ ಇತಿಹಾಸ ಕಾಲ. ನೋಡಿ, ಪ್ರಾಗೈತಿಕ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲದ ನಡುವೆ ಇರುವಂಥದ್ದೇ ಪೂರ್ವಭಾವಿ ಇತಿಹಾಸ ಕಾಲದ ಪೂರ್ವ. ಅಂದ್ರೆ ಇತಿಹಾಸದ ಪೂರ್ವ ಭಾಗವನ್ನು ನಾವಿಲ್ಲಿ ಏನು ಹೇಳ್ತೀವಿ ಅಂದ್ರೆ ಒಂದು ಪೂರ್ವಭಾವಿ ಇತಿಹಾಸದ ಕಾಲ ಅಂತ ನಾವಿಲ್ಲಿ ಅವನ್ನ ಕರಿತೀವಿ. ಹಾಗಾದ್ರೆ ಇಲ್ಲಿ ಏನಿದೆಯಪ್ಪ ಅಂತಂದ್ರೆ ಇಲ್ಲಿ ಬರವಣಿಗೆ ಇದೆ. ಬರವಣಿಗೆ ಇಲ್ಲಿ ಕಂಡು ಬರ್ತದ. ಈ ಭಾಗದಲ್ಲಿ ಈ ಪೂರ್ವಭಾವಿ ಇತಿಹಾಸದಲ್ಲಿ ಬರವಣಿಗೆ ಕಂಡು ಬರ್ತದ. ಜೊತೆಗೆ ಇಲ್ಲಿ ಚಿತ್ರಗಳು ಕಂಡು ಬರ್ತವ. ಚಿತ್ರಗಳು ನೋಡಿ, ಈ ಭಾಗದಲ್ಲಿ ಪ್ರಾಗೈತಿಕ ಇತಿಹಾಸಗಳಲ್ಲಿ ಬರವಣಿಗೆ ಕಂಡು ಬರಲ್ಲ, ಚಿತ್ರಗಳು ಕೂಡ ಕಂಡು ಬರುವುದಿಲ್ಲ. ಆದರೆ ಈ ಪೂರ್ವಭಾವಿ ಇತಿಹಾಸ ಕಾಲದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ. ಈ ಪ್ರಾಗೈತಿಕ ಇತಿಹಾಸ ಕಾಲಕ್ಕಿಂತ ಪೂರ್ವಭಾವಿ ಇತಿಹಾಸ ಕಾಲ ಸ್ವಲ್ಪ ಏನಾಗಿದೆಪ್ಪ ಅಂದ್ರೆ ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲಿ ಬರವಣಿಗೆಗಳು ಸಿಗ್ತವೆ, ಚಿತ್ರಗಳು ಸಿಗ್ತವೆ. ಆದರೆ ಇಲ್ಲಿ ಇರೋ ಸಮಸ್ಯೆ ಏನಪ್ಪ ಅಂದ್ರೆ ಈ ಬರವಣಿಗೆ ಮತ್ತು ಚಿತ್ರಗಳು ಇಂದಿನ ಯುಗದಲ್ಲೂ ಕೂಡ ಓದೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಕೇವಲ ಈ ಬರವಣಿಗೆ ಚಿತ್ರಗಳ ಮೂಲಕವಾಗಿ ನಾವು ತಿಳ್ಕೋಬಹುದು. ಹಾಗಿರೋದ್ರಿಂದ ಇದನ್ನ ನಾವು ಏನಂತಪ್ಪ ಅಂತಂದ್ರೆ ಇಲ್ಲಿ ಪೂರ್ವಭಾವಿ ಹೆಸರು ಹೇಳುವಂಥದ್ದು ಇದು ಪೂರ್ವಭಾವಿಯಾಗಿರುವಂತಹ ಇತಿಹಾಸ. ಇಲ್ಲಿ ಬರವಣಿಗೆಗಳು ಸಿಗ್ತವೆ, ಚಿತ್ರಗಳು ಸಿಗ್ತವೆ, ಆದ್ರೆ ಅವುಗಳನ್ನ ಓದೋದಕ್ಕೆ ಆಗ್ತಾ ಇಲ್ಲ. ಅವುಗಳು ಯಾವ ರೀತಿಯಾಗಿ ಅವರು ಬರೆದಿದ್ದಾರೆ ಅನ್ನೋದನ್ನ ತಿಳ್ಕೊಳಕ್ ಆಗ್ತಿಲ್ಲ. ಹಾಗಾದ್ರೆ ಈ ರೀತಿಯಾಗಿರುವಂತಹ ಪೂರ್ವಭಾವಿ ಇತಿಹಾಸಕ್ಕೆ ಉದಾಹರಣೆಗಳು ಯಾವುದಪ್ಪ ಅಂತಂದ್ರೆ ಈ ಪೂರ್ವಭಾವಿ ಇತಿಹಾಸಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ಹರಪ್ಪ ನಾಗರಿಕತೆ. ಹರಪ್ಪ ನಾಗರಿಕತೆ. ಈ ಹರಪ್ಪ ನಾಗರಿಕತೆ ನೋಡಿ ಏನಾಗಿತ್ತು ಅಂತಂದ್ರೆ ಬಹಳ ಒಂದು ಇವತ್ತಿನ ಆಧುನಿಕ ಜೀವನ ನಾವು ಯಾವ ರೀತಿಯಾಗಿ ನಡೆಸ್ತೀವಿ ಅದೇ ರೀತಿಯಾಗಿ ಹರಪ್ಪ ನಾಗರಿಕತೆಯಲ್ಲಿ ಜೀವನವನ್ನು ನಡೆಸ್ತಾ ಇದ್ರು ಅನ್ನುವಂಥದ್ದು ನಮಗೆ ಕಂಡು ಬರುತ್ತೆ. ಆದರೆ ಅಲ್ಲಿರುವ ಒಂದೇನು ಬರವಣಿಗೆ ಮತ್ತು ಚಿತ್ರಗಳಲ್ಲಿ ಏನಾಗಿದವಪ್ಪ ಅಂತಂದ್ರೆ ಅವುಗಳನ್ನ ಓದಕ್ಕೆ ಆಗ್ತಲ್ಲ. ಹರಪ್ಪ ನಾಗರಿಕತೆಯ ಒಂದು ಏನು ಬರವಣಿಗೆಗಳಿದಾವ ಅವುಗಳನ್ನ ಓದೋದಕ್ಕೆ ಆಗ್ತಿಲ್ಲ. ಈ ರೀತಿಯಾಗಿ ಪೂರ್ವಭಾವಿ ಇತಿಹಾಸಕ್ಕೆ ಏನಾಗಪ್ಪ ಅಂದ್ರೆ ಇದು ಉದಾಹರಣೆ. ಹಾಗಾದ್ರೆ ಮೂರನೇದಾಗಿ ಬಂದ್ಬಿಟ್ಟು ಇತಿಹಾಸ. ಹಿಸ್ಟ್ರಿ ಅಂತ ನಾವು ಕರಿತೀವಿ. ಈ ಇತಿಹಾಸದಲ್ಲಿ ಏನೇನು ಚೇಂಜಸ್ ಬರ್ತದಪ್ಪ ಅಂದ್ರೆ ಇಲ್ಲಿ ಕೂಡ ಬರವಣಿಗೆ ಇರ್ತದ. ಜೊತೆಗೆ ಚಿತ್ರಗಳಿರ್ತವೆ. ಈ ಇತಿಹಾಸಕ್ಕೆ ಏನಪ್ಪ ವ್ಯತ್ಯಾಸ ಅಂದ್ರೆ ಪೂರ್ವಭಾವಿ ಇತಿಹಾಸಕ್ಕೂ ಯಾವ ರೀತಿಯಾದ ವ್ಯತ್ಯಾಸ ಅಂತ ಹೇಳಿದ್ರೆ ಈ ಇತಿಹಾಸದಲ್ಲಿ ಆಗಿ ಹೋಗಿರುವಂತಹ ಘಟನೆಗಳು ಅಂದ್ರೆ ಬರವಣಿಗೆಗಳಾಗಿರ್ಬೋದು, ಚಿತ್ರಗಳಾಗಿರ್ಬೋದು, ಇವುಗಳು ಇಂದಿನ ದಿನಮಾನಗಳಲ್ಲಿ ಈ ಆಧುನಿಕ ಯುಗದಲ್ಲಿ ಅವುಗಳನ್ನ ಸರಳವಾಗಿ ಓದಲು ಬರುವಂಥವು. ಈ ಓದಲು ಬರುವಂಥವನ್ನು ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಇಲ್ಲಿ ಇತಿಹಾಸ ಅಂದ್ರೆ ರಾಜ ಮಹಾರಾಜರು ಹೊಳಿಸಿರುವಂತಹ ಶಾಸನಗಳಾಗಿರ್ಬೋದು ಮತ್ತು ಅವರು ಹೋರಾಟವನ್ನು ಮಾಡಿರುವಂತಹ ಒಂದು ಗ್ರಂಥಗಳಾಗಿರ್ಬೋದು, ಅವ್ರಗಳ ಬಗ್ಗೆ ವರ್ಣನೆ ಮಾಡುವಂಥದ್ದಾಗಿರ್ಬೋದು, ಇವುಗಳಾಗಿರುವಂಥವು ನಾವು ಇಲ್ಲಿ ಇತಿಹಾಸದಲ್ಲಿ ಏನು ಮಾಡ್ತೀವಿ ಕರಿತೀವಿ. ಅಂದ್ರೆ ಒಬ್ಬ ಅಶೋಕನ ಒಂದು ಕಥನಗಳಾಗಿರಬಹುದು. ಅಂದ್ರೆ ಇಲ್ಲಿ ನೋಡಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕಂಪನನ ಬಗ್ಗೆ ಗಂಗಾದೇವಿ ಏನ್ ಮಾಡ್ತಾಳಪ್ಪ ಅಂದ್ರೆ ಗ್ರಂಥವನ್ನ ಬರೀತಾಳ. ಅವುಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಇಲ್ಲಿ ಸಹಾಯಕವಾಗಿದೆ. ಅದು ಸಂಸ್ಕೃತದಲ್ಲಿದೆ. ಈ ರೀತಿಯಾಗಿ ಆಮೇಲೆ ಅಶೋಕನ ಶಿಲಾಶಾಸನಗಳಾಗಿರ್ಬಹುದು, ಈ ರೀತಿ ತಾಳಗುಂದ ಶಾಸನ ಆಗಿರಬಹುದು. ಈ ಶಾಸನಗಳಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಅವುಗಳ ಬರವಣಿಗೆಗಳಿಂದ ಕೂಡಿದ ಅವುಗಳು ಓದಲು ಬರ್ತಾವ. ಇಂಥವುಗಳು ನಾವಿಲ್ಲಿ ಇತಿಹಾಸ ಅಂತ ನಾವು ಇವುಗಳನ್ನ ಇಲ್ಲಿ ಕರಿತೀವಿ. ಜೊತೆಗೆ ಅಲ್ಲಿರುವಂತಹ ಚಿತ್ರಗಳು ಏನ್ ಮಾಡ್ತದಪ್ಪ ಅಂತಂದ್ರೆ ಅಲ್ಲಿರುವ ಚಿತ್ರಗಳು ಅಂದಿನ ಕಾಲದ ಒಂದು ಘಟನೆಗಳನ್ನ ತಿಳಿಸ್ತವೆ. ಅಂದ್ರೆ ಈ ರಾಜರ ಕಾಲದಲ್ಲಿರುವಂತಹ ನಾಣ್ಯಗಳ ಮೇಲಿರುವಂತಹ ಚಿತ್ರಣಗಳು ಅವುಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಆ ಕಾಲಘಟ್ಟದ್ದು ಅಥವಾ ಆ ರಾಜನ ಬಗ್ಗೆ ಇಲ್ಲಿ ತಿಳಿಸುವಂತಹ ಒಂದು
ಪ್ರಮುಖವಾದಂಥ ಕೆಲಸ ಮಾಡ್ತಾವೆ. ಹಾಗಾಗಿ ಅವುಗಳನ್ನ ನಾವು ಇತಿಹಾಸಕ್ಕೆ ನಾವಿಲ್ಲಿ ಸೇರಿಸುವಂಥದ್ದು. ಹೀಗೆ ಇತಿಹಾಸವನ್ನು ನಾವು ಇಲ್ಲಿ ಏನು ಮಾಡ್ತೇವಪ್ಪ ಅಂದರೆ 3 ಭಾಗಗಳನ್ನಾಗಿ ಇಲ್ಲಿ ಕ್ರಮಬದ್ಧವಾಗಿ ನಾವು ಓದುವಂತಹ ಒಂದು ಕಾರ್ಯವನ್ನು ನಾವಿಲ್ಲಿ ಮಾಡ್ತೀವಿ. ಹಾಗಾದರೆ ಈ ಭಾಗಗಳಾಯಿತು. ಈ ಭಾಗಗಳಲ್ಲಿ ಆದ ಸಂದರ್ಭದಲ್ಲಿ ಇಲ್ಲಿ ಭೂಮಿಯ ಮೇಲೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಜೀವಿಗಳ ಉಗಮ ಅಂತ ನಾವಿಲ್ಲಿ ಕರಿತೀವಿ. ಭೂಮಿಯ ಮೇಲೆ ಜೀವಿಗಳ ಉಗಮ ಯಾವ ರೀತಿಯಾಗಿ ಭೂಮಿಯ ಮೇಲೆ ಜೀವಿಗಳು ಉಗಮ ಆಗ್ತಾ ಹೋದವು. ಭೂಮಿಯ ಮೇಲೆ ಜೀವಿಗಳ ಉಗಮ ನೋಡಿ, ನಾವು 3 ಪಾರ್ಟ್ ಆಗಿ ಓದ್ಕೊಳ್ತಾ ಹೋದ್ವಿ. ಆದರೆ ಜೀವಿಗಳ ಉಗಮ ಯಾವ ರೀತಿಯಾಗಿ ಭೂಮಿ ಮೇಲೆ ಅಂದರೆ ಈ ಸಮಾಜವನ್ನು ನಿರ್ಮಾಣ ಮಾಡಲು ಜೀವಿಗಳು ಬೇಕಲ್ವಾ, ಆ ರೀತಿಯಾಗಿ ಯಾವ ರೀತಿಯಾಗಿ ಅದು ಉಗಮವಾಯ್ತಾ ಹೋಯಿತು ಅನ್ನೋಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ. ನೋಡಿ, ಮೊದಲನೇದಾಗಿ ಈ ಭೂಮಿಯ ಮೇಲೆ 4600 ದಶಲಕ್ಷ ವರ್ಷಗಳ ಹಿಂದೆ 4600 ದಶಲಕ್ಷ ವರ್ಷಗಳ ಹಿಂದೆ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಈ ಜೀವಿಗಳ ಏನಾಯ್ತಪ್ಪ ಅಂತಂದ್ರೆ ಉಗಮವಾಯ್ತಾ ಹೋಯ್ತು. 4600 ದಶಲಕ್ಷ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಈ 4600 ದಶಲಕ್ಷ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಏನಾಯ್ತಪ್ಪ ಅಂತಂದ್ರೆ ಜೀವಿಗಳ ಉಗಮ ಆಗ್ತಾ ಹೋಯ್ತು. ಹಾಗಾದ್ರೆ ಜೀವಿಗಳು ಯಾವುದು ಅನ್ನೋದಾದ್ರೆ ಈ ಭೂಮಿಯ ಮೇಲೆ ಮೊಟ್ಟ ಮೊದಲನೇದಾಗಿ ಹುಟ್ಟಿದಂತಹ ಅಥವಾ ಉಗಮವಾಗಿರುವಂತಹ ಜೀವಿ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಪ್ರೊಕ್ಯಾರಿಯೇಟ್. ಈ ಪ್ರೊಕ್ಯಾರಿಯೇಟ್ ಏನ್ ಮಾಡ್ತದಪ್ಪ ಅಂದ್ರೆ ಭೂಮಿಯ ಮೇಲೆ ಉಗಮವಾಗಿರುವಂತಹ ಮೊಟ್ಟ ಮೊದಲ ಜೀವಿ ಅಂತ ನಾವಿಲ್ಲಿ ಹೇಳ್ತೀವಿ. ಎಷ್ಟು ವರ್ಷಗಳ ಹಿಂದೆ? 4600 ದಶಲಕ್ಷ ವರ್ಷಗಳ ಹಿಂದೆ ಇಲ್ಲಿ ಪ್ರೊಕ್ಯಾರಿಯೇಟ್ ಅನ್ನೋ ಒಂದು ಜೀವಿ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಭೂಮಿ ಮೇಲೆ ಉಗಮವಾಯಿತು. ನೋಡಿ, ಈ ಪ್ರೊಕ್ಯಾರಿಯೇಟ್ನ ವಿಶೇಷತೆ ಏನು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆಮ್ಲಜನಕವಿಲ್ಲದಂತಹ ಭಾಗಗಳಲ್ಲೂ ಕೂಡ ಬದುಕಬಲ್ಲಂತಹ ಒಂದು ಜೀವಿಯಾಗಿತ್ತು. ಏನಾಗಿತ್ತು ಅಂದ್ರೆ ಆಮ್ಲಜನಕ ಅಂದ್ರೆ ಆಕ್ಸಿಜನ್, ಮಾನವನಿಗೆ ಬೇಕಾಗಿರುವಂತಹ ಒಂದು ಮೂಲವಾಗಿರುವಂತಹ ವಸ್ತುವೇ ಆಕ್ಸಿಜನ್ ಅಂತ ಹೇಳ್ತೀವಿ, ಅಂದ್ರೆ ಆಮ್ಲಜನಕ. ಆದ್ರೆ ಈ ಪ್ರೊಕ್ಯಾರಿಯೇಟ್ ಏನಾಗಿತ್ತು ಅಂತಂದ್ರೆ ಆಮ್ಲಜನಕದ ಅವಶ್ಯಕತೆ ಇಲ್ಲದಂತಹ ಭಾಗಗಳಲ್ಲೂ ಕೂಡ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಇಲ್ಲಿ ಬದುಕ್ತಾ ಇತ್ತು. ಜೊತೆಗೆ ಈ ಒಂದು ಜೀವಿ ಬದುಕೋದಕ್ಕೆ ಏನಾದರೂ ಆಹಾರ ಬೇಕಾಗಿತ್ತು, ಪೌಷ್ಟಿಕ ಅಂಶಗಳು ಬೇಕಾಗಿತ್ತು. ಈ ರೀತಿಯಾಗಿರುವಂತಹ ಪೌಷ್ಟಿಕ ಅಂಶಗಳನ್ನ ಎಲ್ಲಿಂದ ತೆಗೆದುಕೊಳ್ತಾ ಇತ್ತು ಅಂದ್ರೆ ನೈಸರ್ಗಿಕವಾಗಿ ಪರಿಸರದಿಂದ ಇಲ್ಲಿ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಈ ಪ್ರೊಕ್ಯಾರಿಯೇಟ್ನ ಜೀವಿ ಒಂದು ಪರಿಸರದಿಂದ ತೆಗೆದುಕೊಳ್ತಾ ಇತ್ತಂತೆ. ಈ ರೀತಿಯಾಗಿ ಏನಾಯ್ತು ಅಂದ್ರೆ ಪ್ರೊಕ್ಯಾರಿಯೇಟ್ ಅನ್ನೋ ಒಂದು ಜೀವಿ ಭೂಮಿಯ ಮೇಲೆ ಉಗಮವಾಗಿರುವಂತಹ ಒಂದು ಜೀವಿ. ಈ ಪ್ರೊಕ್ಯಾರಿಯೇಟ್ ಎನ್ನುವಂಥದ್ದು ಏಕಕೋಶ ಜೀವಿಯಾಗಿದೆ. ಏಕಕೋಶ ಜೀವಿ ನೋಡಿ, ಬಹಳ ಇಂಪಾರ್ಟೆಂಟ್ ಇರುವಂಥದ್ದು ಇದು ಏಕಕೋಶ ಜೀವಿ ಆಗಿದೆ. ಈ ಪ್ರೊಕ್ಯಾರಿಯೇಟ್ ಏಕಕೋಶ ಜೀವಿ. ಇದಾದ ತಕ್ಷಣ ಇಲ್ಲಿ ಏನಾಗುತ್ತೆ ಅಂದ್ರೆ 4600 ದಶಲಕ್ಷ ವರ್ಷಗಳ ಹಿಂದೆ ಇಲ್ಲಿ ಜೀವಿ ಇದೇ ರೀತಿಯಾಗಿ ಉಗಮವಾಗ್ತಾ ಇಲ್ಲಿ ಹೋಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಏನ್ ಮಾಡ್ತದಪ್ಪ ಅಂತಂದ್ರೆ 4500 ವರ್ಷಗಳ ಹಿಂದೆ 4500 ದಶಲಕ್ಷ ವರ್ಷಗಳ ಹಿಂದೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 4500 ದಶಲಕ್ಷ ವರ್ಷಗಳ ಹಿಂದೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಶೈವಲಗಳು ಆಲ್ಗೆಗಳು ಈ ರೀತಿಯಾಗಿ ಹುಟ್ಕೊಳ್ತಾ ಹೋಗ್ತವೆ. ಭೂಮಿ ಮೇಲೆ ಏಕಕೋಶ ಜೀವಿ ಹುಟ್ಟಿತು, ಅಲ್ಲಿಂದ ಹಂತವಾಗಿ ಪ್ರಾರಂಭವಾಗಿ ಏನಾಗ್ತಾ ಹೋದಪ್ಪ ಅಂದ್ರೆ ದಿನಗಳು ಉರುಳಿ ಹೋದಂತೆ ಇಲ್ಲಿ ಏನಾಗ್ತಾ ಹೋದಪ್ಪ ಅಂದ್ರೆ ಶೈವಲಗಳು ಹುಟ್ಕೊಳ್ತಾ ಹೋದವು, ಆಲ್ಗೆಗಳು ಹುಟ್ಕೊಳ್ತಾ ಹೋದವು, ಸಸ್ಯಗಳು ಹುಟ್ಕೊಳ್ತಾ ಹೋದವು. ಈ ರೀತಿಯಾಗಿ ಕ್ರಮಬದ್ಧವಾಗಿ ಭೂಮಿಯ ಮೇಲೆ ಏನಾಯ್ತು ಅಂದ್ರೆ ಜೀವಿಗಳ ಉಗಮ ಆಗ್ತಾ ಹೋಯ್ತು. ಕ್ರಮಬದ್ಧವಾಗಿ ಇಲ್ಲಿ ಏನಾಯ್ತು ಅಂತಂದ್ರೆ ಜೀವಿಗಳ ಇಲ್ಲಿ ಉಗಮ ಆಗ್ತಾ ಹೋಯ್ತು. ನೋಡಿ, ಇಲ್ಲಿ ಒಂದು ಇತಿಹಾಸವಂತ ಹೇಳಿದ ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ
2500 ಇತಿಹಾಸ, 2500 ವರ್ಷಗಳ ಹಿಂದೆ ಇಲ್ಲೇನಾಗುತ್ತೆ ಅಂದ್ರೆ 2500 ವರ್ಷಗಳ ಹಿಂದೆ ಇಲ್ಲೇನಾಗುತ್ತೆ ಅಂದರೆ ಕರ್ನಾಟಕದ ಸಂಡೂರಿನಲ್ಲಿ ಏನಾಗುತ್ತಪ್ಪ ಅಂದರೆ ಧಾರವಾಡದ ಜಲಜ ಶಿಲೆಯನ್ನು ಪಡೆಯಲಿಕ್ಕೆ ಸಿಗ್ತದ. ಈ 2500 ವರ್ಷಗಳ ಹಿಂದೆ ಈ ಸಂಡೂರಿನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಧಾರವಾಡ ಜಲಜ ಶಿಲೆ ಸಿಗ್ತದೆ. ಇಲ್ಲಿ ಜಲಜ ಶಿಲೆ, ಈ ಜಲಜ ಶಿಲೆಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ 2000 ದಶಲಕ್ಷ ವರ್ಷಗಳ ಹಿಂದಿನ ಒಂದು ಪಳುವಳಿಕೆಗಳು ನಮ್ಮ ಕರ್ನಾಟಕದ ಭಾಗದಲ್ಲಿ ದೊರೆತವೆ. ಅಲ್ಲಿ ಸೂಕ್ಷ್ಮ ಕಣಗಳು ಇದ್ವು ಅನ್ನುವಂಥದ್ದು ಇಲ್ಲಿ ಉಲ್ಲೇಖವಾಗಿರುವಂಥದ್ದು. ಅದೇ ರೀತಿಯಾಗಿ 3500 ದಶಲಕ್ಷ ವರ್ಷಗಳ ಹಿಂದೆ 3500 ದಶಲಕ್ಷ ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದಲ್ಲಿ, ಎಲ್ಲಿಪ್ಪ ಅಂದರೆ ಆಸ್ಟ್ರೇಲಿಯಾದಲ್ಲಿ ಕೂಡ ಏನಾಗಿದೆಪ್ಪ ಅಂತಂದ್ರೆ ಒಂದು ಸೂಕ್ಷ್ಮ ಕಣಗಳು ಅಥವಾ ಸೂಕ್ಷ್ಮ ಜೀವಿಗಳ ಪಳುವಿಕೆಗಳಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ದೊರಕಿದವೆ. ಈ ರೀತಿಯಾಗಿ ಒಂದು ಜೀವಿ ಸಾಮ್ರಾಜ್ಯ ಇಲ್ಲಿಂದ ಪ್ರಾರಂಭವಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿದೆ. ಈ ರೀತಿಯಾಗಿ ಇಲ್ಲಿ ಏನಾಗ್ತಾ ಹೋಯ್ತಪ್ಪ ಅಂದ್ರೆ ಜೀವಿ ಏನಾಯ್ತಪ್ಪ ಅಂತಂದ್ರೆ ಭೂಮಿಯ ಮೇಲೆ ಉಗಮ ಆಗ್ತಾ ಹೋಯ್ತು. ಸಂಪೂರ್ಣವಾಗಿ ಏಕಕೋಶ ಜೀವಿಗಳು ಹುಟ್ಕೊಳ್ತಾ ಹೋದು. ಅದಾದ್ಮೇಲೆ ಸಸ್ಯಗಳು ಜೊತೆಗೆ ಸರೀಸೃಪಗಳು, ಉಭಯವಾಸಿಗಳು, ಪ್ರಾಣಿಗಳು, ಪಕ್ಷಿಗಳು, ಮಾನವ, ಈ ರೀತಿಯಾಗಿ ಏನಾಯ್ತಪ್ಪ ಅಂದ್ರೆ ಈ ಭೂಮಿ ಮೇಲೆ ಜೀವಿಗಳ ಉಗಮ ಇಲ್ಲಿ ಆಗ್ತಾ ಹೋಯಿತು ನೋಡಿ. ಅದೇ ರೀತಿಯಾಗಿ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ 248 ದಶಲಕ್ಷ ವರ್ಷಗಳ ಹಿಂದೆ ಡೈನಾಸರ್ಗಳು ಉಗಮವಾದವು. ಡೈನಾಸರಸ್ಗಳಲ್ಲಿ ಆ ಜೀವಿಯ ಇಲ್ಲಿ ಉಗಮವಾಯಿತು. ಈ ರೀತಿಯಾಗಿ ಹಂತವಾಗಿ ಇಲ್ಲಿ ಏನಾಗ್ತಾವಪ್ಪ ಅಂತಂದ್ರೆ ಪ್ರಾಣಿಗಳಲ್ಲಿ ಹುಟ್ಕೊಳ್ತಾ ಹೋದು, ಉಗಮವಾಗ್ತಾ ಹೋದು. ಅದೇ ರೀತಿಯಾಗಿ 25 ದಶಲಕ್ಷ ವರ್ಷಗಳ ಹಿಂದೆ, ಈ 25 ದಶಲಕ್ಷ ವರ್ಷಗಳ ಹಿಂದೆ ವಾನರ ಉಗಮವಾಯಿತು. ವಾನರ ಏನ್ ಮಾಡಿದ್ರಪ್ಪ ಅಂತಂದ್ರೆ 25 ದಶಲಕ್ಷ ವರ್ಷಗಳ ಹಿಂದೆ ವಾನರ ಒಂದು ಉಗಮವಾಯಿತು. 18 ಲಕ್ಷ ವರ್ಷಗಳ ಹಿಂದೆ 18 ಲಕ್ಷ ವರ್ಷಗಳ ಹಿಂದೆ ಏನಾಯ್ತಪ್ಪ ಅಂತಂದ್ರೆ ಮಾನವನ ಉಗಮ ನೋಡಿ. ಇಲ್ಲಿ ಅಂದ್ರೆ ದಶಲಕ್ಷ ವರ್ಷಗಳ ಹಿಂದೆ ಇಲ್ಲಿ ಡೈನಾಸರ್ಸ್ಗಳು ಉಗಮವಾದವು, ವಾನರ ಉಗಮವಾದವು. ಆದರೆ 18 ಲಕ್ಷ ವರ್ಷಗಳ ಹಿಂದೆ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಮಾನವನ ಉಗಮವಾಯಿತು. ಅಂದ್ರೆ ಏಕಕೋಶ ಜೀವಿಗಳು, ಮೃದ್ವಂಗಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಸರೀಸೃಪಗಳು, ಉಭಯವಾಸಿಗಳು, ಇವುಗಳ ಆದ ಮೇಲೆ ಕೊನೆ ಭಾಗದಲ್ಲಿ ಇಲ್ಲಿ ಏನಾಗಪ್ಪ ಅಂತಂದ್ರೆ ಇಲ್ಲಿ ಮಾನವನ ಉಗಮವಾಗ್ತಾನೆ. ಅತ್ಯಂತ ಬುದ್ಧಿವಂತ ಜೀವಿ ಯಾರಪ್ಪ ಅಂತಂದ್ರೆ ಇಲ್ಲಿ ಮಾನವ. ಈ ಮಾನವನ ಏನ್ ಮಾಡ್ತಾನಪ್ಪ ಅಂದ್ರೆ 18 ಲಕ್ಷ ವರ್ಷಗಳ ಹಿಂದೆ ಏನಾಗ್ತಾನಪ್ಪ ಅಂತಂದ್ರೆ ಇಲ್ಲಿ ಉಗಮವಾಗ್ತಾನ. ಈ ಮಾನವನು ಯಾವ ಭಾಗದಲ್ಲಿ ಮೊಟ್ಟ ಮೊದಲು ಕಂಡು ಬಂದ ಅಂದ್ರೆ ದೈಹಿಕ ರಚನೆ ಉಳ್ಳ ವ್ಯಕ್ತಿ ಎಲ್ಲಿ ಕಂಡು ಬಂದ ಅಂತಂದ್ರೆ ಇಲ್ಲಿ ಆಫ್ರಿಕಾದಲ್ಲಿ. ಎಲ್ಲಿಪ್ಪ ಅಂತಂದ್ರೆ ಇಲ್ಲಿ ಆಫ್ರಿಕಾದಲ್ಲಿ. ಈ ಆಫ್ರಿಕಾದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಮಾನವನ ದೈಹಿಕ ರಚನೆ ಉಳ್ಳ ಮಾನವ ಎಲ್ಲಿ ಕಂಡು ಬರ್ತಾನಪ್ಪ ಅಂದ್ರೆ ಆಫ್ರಿಕಾದ ಭಾಗದಲ್ಲಿ ಇಲ್ಲಿ ಕಂಡು ಬರ್ತಾನ. ಈ ಹೇಳಿಕೆ ಕೆಲವೊಂದು ಕಡೆ ಏನಾಗಿದಪ್ಪ ಅಂತಂದ್ರೆ ವಿವಾದಾತ್ಮಕವಾಗಿದೆ. ಆದ್ರೂ ಕೂಡ ಏನಾಗಿದಪ್ಪ ಅಂದ್ರೆ ಆಫ್ರಿಕಾದಲ್ಲಿ ಕಂಡು ಬಂದ್ರು ಎನ್ನುವಂತಹ ಒಂದಿಷ್ಟು ವಿಚಾರಗಳಿಂದ ಏನಾಗಿದಪ್ಪ ಅಂತಂದ್ರೆ ಪ್ರಚಲಿತವಾಗಿದೆ. ಇದಾದ ಮೇಲೆ ಬರುವಂಥದ್ದು ಯಾವ ರೀತಿಯಾಗಪ್ಪ ಅಂದ್ರೆ ಪ್ರಾಗೈತಿಕ ಇತಿಹಾಸ. ನಾನು ಆಗ್ಲೇ ಹೇಳಿದೆ, ಇತಿಹಾಸವನ್ನು ಕ್ರಮಬದ್ಧವಾಗಿ 3 ಭಾಗಗಳನ್ನಾಗಿ ಮಾಡಿ ನಾವು ತಿಳ್ಕೊಬೇಕಾಗ್ತದೆ ಸಮಾಜ ಅಂತಂದಾಗ. ಈ ಪ್ರಾಗೈತಿಕ ಇತಿಹಾಸ ಕಾಲದಲ್ಲಿ ಮತ್ತೆ 3 ಭಾಗಗಳು ಬರ್ತವೆ. ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ಆಮೇಲೆ ನವಶಿಲಾಯುಗ ಅಂತಂದು. ಈ ಶಿಲಾಯುಗಗಳಲ್ಲಿ ಯಾವ ರೀತಿಯಾಗಿ ಮಾನವನ ವಿಕಾಸವಾಯಿತು ಅಂದ್ರೆ 18 ಲಕ್ಷ ವರ್ಷಗಳ ಹಿಂದೆ ಮಾನವನ ಉಗಮ ಆಯಿತು. ಅಲ್ಲಿಂದ ಅಲ್ಲಿ ಯಾವ ರೀತಿಯಾಗಿ ಅಂದ್ರೆ ಪ್ರಾಗೈತಿಕ ಇತಿಹಾಸದಲ್ಲಿ ಮಾನವ ಯಾವ ರೀತಿಯಾಗಿ ಉಗಮವಾದ, ಯಾವ ರೀತಿಯಾಗಿ ವಿಕಾಸವನ್ನು ಹೊಂದಿದ, ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ಆತ ಒಬ್ಬ ಸಸ್ಯಾಹಾರಿ ಆದಂಥವನು ಮಾಂಸಾಹಾರಿ ಆದ, ಇಂಥ 10 ಹಲವು ಸಂಘಟನೆಗಳನ್ನು ತೆಗೆದುಕೊಂಡು ಮುಂದಿನ ಒಂದು ವಿಡಿಯೋದಲ್ಲಿ ಬರ್ತೀನಿ.
ಅಲ್ಲಿವರೆಗೂ ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಆ ಒಂದು ಪ್ರಾಗೈತಿಕ ಇತಿಹಾಸ ಕಾಲದ 3 ಭಾಗಗಳನ್ನ ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.